ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅರ್ಹ ಲವ್ಸ್ ಆರ್ಯನ್. ಅರ್ಹ ಎಂದು ಅಳುತ್ತಾ ಮನೆಯವರೆಲ್ಲ ಅವಳ ಸುತ್ತುವರೆದಿದ್ದರೂ ಆರ್ಯನ್ ಮಾತ್ರ ಅವಳ ಬಳಿ ಹೋಗುವ ಸಾಹಸವನ್ನು ಮಾಡಲಿಲ್ಲ. ಶಿಲೆಯಂತೆ ನಿಂತ ಜಾಗದಲ್ಲೇ ನಿಂತಿದ್ದನ್ನು ಕಂಡು ಶಿವರಾಮ್ ಅವರು, ಮಗನೇ, ದುಃಖ ಮನಸ್ಸಲ್ಲೇ ಇಟ್ಟುಕೊಂಡಷ್ಟು ಜಾಸ್ತಿ ಆಗುತ್ತೆ ಕಣೋ, ಒಂದು ಸಾರಿ ಮನಸ್ಸಾರೆ ಹತ್ತು ಬಿಡೋ ಎಂದು ಅವನನ್ನು ಸಂತೈಸುತ್ತಿದ್ದರು. ನೋ, ನಾನು ಅಳುವುದಿಲ್ಲ. ನನ್ನ ಅರ್ಹ ಸತ್ತಿಲ್ಲ. ಅವಳು ನನ್ನನ್ನು ಒಂಟಿಯನ್ನಾಗಿ ಮಾಡಿ ಒಬ್ಬಳೇ ಹೋಗಲು ನಾನು ಖಂಡಿತ ಬಿಡುವುದಿಲ್ಲ. ಯಾಕೆ ನೀವೆಲ್ಲ ಅವಳ ಸುತ್ತ ಹೀಗೆ ತುಂಬಿಕೊಂಡಿದ್ದೀರಾ? ಪ್ಲೀಸ್ ಎಲ್ಲರೂ ದೂರ ಹೋಗಿ ಎಂದು ಚೀರಿದಾಗ ಎಲ್ಲರೂ ಅವರಿಬ್ಬರಿಂದ ದೂರ ಸರಿದಿದ್ದರು. ಅವಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡ ಆರ್ಯನ್, ಅರ್ಹ, ಎದ್ದೇಳು ಪುಟ್ಟ, ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಬೇಡ. ನೀನೇನಾದರೂ ನನ್ನ ಬಿಟ್ಟೋದರೆ ನಾನು ನಿನ್ನ ಜೊತೆಗೆ ಬಂದು ಬಿಡುತ್ತೇನೆ ಎಂದು ಅವಳನ್ನಿಡಿದು ಅಲುಗಾಡಿಸುತ್ತಿದ್ದ ಅವನ ಕಣ್ಣೀರ ಪ್ರತಿಯೊಂದು ಹನಿಗಳು ಅವಳ ಮುಖವನ್ನು ತೋಯುತ್ತಿದ್ದವು. ಅವನ ದುಃಖಭರಿತ ಮಾತುಗಳು ಅವಳ ಕಿವಿಗೆ ಅಪ್ಪಳಿಸುತ್ತಿದ್ದವು. ಅವನ ಅಕ್ಕರೆಯ ಅಪ್ಪುಗೆಗೆ ಮಾತುಗಳಿಗೆ ಅರ್ಹ ನಿಧಾನವಾಗಿ ಸ್ಪಂದಿಸತೊಡಗಿದಳು. ಅವಳ ಕೈಗಳನ್ನು ಅಲುಗಾಡಿಸುತ್ತಿದ್ದಳು. ಉಸಿರನ್ನು ದೀರ್ಘವಾಗಿ ಇಳಿದುಕೊಳ್ಳುತ್ತಿದ್ದಳು. ಅದನ್ನು ನೋಡಿದ ಮನೆಯವರಿಗೆಲ್ಲ ಬಹಳ ಖುಷಿಯಾಗಿತ್ತು. ಡಾಕ್ಟರ್, ನನ್ನ ಅರ್ಹ ನನ್ನ ಬಿಟ್ಟು ಹೋಗಿಲ್ಲ, ಪ್ಲೀಸ್ ಬೇಗ ಬಂದು ನೋಡಿ ಎಂದ ಸಂತಸದಲ್ಲಿ. ಅರ್ಹ ಇರುವಲ್ಲಿನ ವಾರ್ಡಿಗೆ ಬಂದ ಡಾಕ್ಟರ್ ಅವಳನ್ನು ಪರಿಶೀಲಿಸಿದಾಗ ಅವಳ ಹೃದಯದ ಬಡಿತ ನಿಧಾನವಾಗಿ ಏರುತ್ತಿರುವುದನ್ನು ಕಂಡು, ಮಿಸ್ಟರ್ ಆರ್ಯನ್, ನಿಮ್ಮ ವೈಫ್ ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡುತ್ತಿದ್ದಾರೆ, ನೀವು ಹಾಗೆ ಮಾತಾಡಿಸ್ತಾ ಇರಿ. ಅರ್ಹ, ಎದ್ದೇಳು ಎದ್ದೇಳು ಅರ್ಹ ಎಂದು ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದ. ಇನ್ನೂ ಸ್ವಲ್ಪ ಜೋರಾಗಿ ಅವರ ಕಿವಿಯ ಹತ್ತಿರ ಹೇಳಿ ಆರ್ಯನ್. ಅರ್ಹ, ಎದ್ದೇಳು ಎಂದು ಅವಳ ಕಿವಿಯ ಬಳಿ ಹೇಳುತ್ತಲೇ ಇದ್ದ. ಅವನ ಪ್ರೀತಿ ತುಂಬಿದ ಮಾತಿಗೆ ಅರ್ಹ ನಿಧಾನವಾಗಿ ಕಣ್ತೆರೆದು ನೋಡಿ, ರೀ ಎಂದಳು. ಎಸ್ ಮಿಸ್ಟರ್ ಆರ್ಯನ್, ನೌ ಶಿ ಈಸ್ ಔಟ್ ಆಫ್ ಡೇಂಜರ್. ಕೆಲವೊಂದು ಸಲ ನಮ್ಮ ಮೆಡಿಸಿನ್ಸ್ನಲ್ಲಿ ಕ್ಯೂರ್ ಆಗದ 100ಕ್ಕೊಂದು ಇಂತಹ ರೇರ್ ಕೇಸುಗಳು ಅವರ ಆತ್ಮೀಯರ ಪ್ರೀತಿಯ ಮಾತುಗಳಿಗೆ ಸ್ಪಂದಿಸಿರುವುದನ್ನು ನಾವು ನೋಡಿದ್ದೇವೆ. ಅಂತೂ ನಿಮ್ಮ ಪ್ರೀತಿ ನಿಮ್ಮ ವೈಫ್ನ ಮತ್ತೆ ಉಳಿಸಿಕೊಟ್ಟಿತು. ಕಂಗ್ರಾಟ್ಸ್ ಆರ್ಯನ್, ಆಲ್ವೇಸ್ ಬಿ ಹ್ಯಾಪಿ ಎಂದು ಅವನ ಕೈ ಕುಲುಕಿದ್ದರು. ಅವರ ಮಾತುಗಳನ್ನು ಕೇಳುತ್ತಲೇ ಆರ್ಯನ್ಗೆ ಅಲ್ಲೇ ಕುಣಿದಾಡುವಷ್ಟು ಖುಷಿಯಾಯಿತು. ಅರ್ಹಾಳನ್ನು ಅಪ್ಪಿಕೊಂಡು, ಐ ಲವ್ ಯು ಅರ್ಹ ಎಂದು ಅವಳ ಕಿವಿಯಲ್ಲಿ ಹೇಳಿದ್ದ. ಐ ಲವ್ ಯು ಟೂ ರೀ ಅಂತಳು ಅವನ ಕಡೆಯೇ ನೋಡುತ್ತಾ. ಎಂಥ ಬೋರಿಂಗ್ ಗಂಡ ಹೆಂಡ್ತಿನಪ್ಪ ನೀವಿಬ್ರು. ದುಃಖ ಆದರೂ ಅಳ್ತೀರಾ, ಸಂತೋಷ ಆದರೂ ಅಳ್ತೀರಾ. ಲೋ ಆರ್ಯನ್, ಈಗಲಾದರೂ ಮನಸಾರೆ ನಗೋ ಮಾರಾಯ, ನಿನ್ನ ಹೆಂಡ್ತಿ ನಿಂಗೆ ಮತ್ತೆ ಸಿಕ್ಕಿದ್ದಾಳೆ, ಲೆಟ್ಸ್ ಸೆಲೆಬ್ರೇಟ್ ಎಂದಳು ರಚನಾ. ಖುಷಿಯಲ್ಲಿ ಅವಳ ಕೆನ್ನೆ ಹಿಂಡಿದ ಆರ್ಯನ್, ಇವರ್ ಟು ರಚ್ಚು, ನಮ್ಮ ಜೀವನದಲ್ಲಿ ಇನ್ಯಾವತ್ತೂ ಅಳುವ ಸಂದರ್ಭವೇ ಬರುವುದಿಲ್ಲ. ಪುಟ್ಟ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅವತ್ತು ನಿನ್ನದೇನೂ ತಪ್ಪಿಲ್ಲ ಎಂದು ತಿಳಿಯದೆ ತುಂಬ ರೂಢಾಗಿ ನಡೆದುಕೊಂಡೆ ಎಂದು ಕಣ್ತುಂಬಿಕೊಂಡರು ರುಕ್ಮಿಣಿರವರು. ಮಮ್ಮಿ, ನಾನದನ್ನು ಯಾವತ್ತೂ ಮರೆತು ಬಿಟ್ಟೆ. ಈಗ ಹಳೆಯದೆಲ್ಲ ಯಾಕೆ? ಮೈ ಚೀಟ್ ಮಮ್ಮಿ, ಇಲ್ಲಿಂದ ಮನೆಗೆ ಹೋದ ಕೂಡಲೇ ನಿಮ್ಮ ಕೈಯಾರೆ ಚಕ್ಲಿ, ನಿಪ್ಪಟ್ಟು, ಕಡುಬು ಎಲ್ಲ ಮಾಡಿಕೊಡ್ಬೇಕು, ತಿಳಿತಾ ಎಂದು ನಕ್ಕಳು. ಅಯ್ಯೋ ಮಗಳೇ, ನೀನು ಮೊದಲು ಹುಷಾರಾಗಿ ಬಾ, ನಿನಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಡುತ್ತೇನೆ ಎಂದು ನಗುತ್ತಾ ಅವಳ ಹಣೆಗೆ ಮುತ್ತು ಕೊಟ್ಟಿದ್ದರು. ಅರ್ಹ, ನೀನು ಇಂತಹ ಪರಿಸ್ಥಿತಿಗೆ ಬರುವುದಕ್ಕೆ ನಾನೇ ಕಾರಣ. ಪ್ಲೀಸ್ ನನ್ನನ್ನು ಕ್ಷಮಿಸು. ನೀನು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ರೆಡಿಯಾಗಿದ್ದೇನೆ ಎಂದು ಅವಳಿಗೆ ಕೈಮುಗಿದ ಶ್ರವಣ್. ಅರ್ಹ, ನಾನು ಸಹ ಶ್ರವಣ್ ಮಾತು ಕೇಳಿ ಮಾಡಬಾರದ ಕೆಲಸಗಳನ್ನು ಮಾಡಿಬಿಟ್ಟೆ. ಪ್ಲೀಸ್ ನನ್ನನ್ನು ಕ್ಷಮಿಸು ಎಂದಳು ಕಾವ್ಯ. ಹೌದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು. ನಿಮ್ಮಿಬ್ಬರಿಗೂ ಒಂದು ದೊಡ್ಡ ಶಿಕ್ಷೆ ಕಾದಿದೆ ಎಂದಳು. ಅವಳ ಗಂಭೀರವಾದ ಮಾತುಗಳನ್ನು ಕೇಳಿ ಅಲ್ಲಿದ್ದವರಿಗೆಲ್ಲ ಬಹಳ ಆಶ್ಚರ್ಯವಾಗಿತ್ತು. ಅವರಿಬ್ಬರನ್ನು ಹತ್ತಿರಕ್ಕೆ ಕರೆದ ಅರ್ಹ ಶ್ರವಣ್ ಕೈಯನ್ನು ಕಾವ್ಯಾಳ ಕೈ ಮೇಲೆ ಇಟ್ಟು, ಇದೇ ನಿಮಗೆ ನನ್ನಿಂದ ಸಿಗುವ ದೊಡ್ಡ ಶಿಕ್ಷೆ, ಅನುಭವಿಸಿ, ಆಲ್ ದ ಬೆಸ್ಟ್ ಎಂದಳು ಕಣ್ಣು ಮಿಟುಕಿಸುತ್ತ. ಆಹಾ, ಅದು ನನ್ನ ಪಾಪು ಎಂದರೆ ಯಾರ ಮನಸ್ಸಲ್ಲಿ ಏನಿದೆ ಎನ್ನುವುದನ್ನು ಬೇಗ ತಿಳಿದುಕೊಂಡು ಬಿಡುತ್ತಾಳೆ ಜಾಣೆ ಎಂದು ಅವಳ ತಲೆ ನೆವರಿಸಿದ್ದ ಸಾಗರ್. ಇನ್ನೇನು ಇವರಿಬ್ಬರ ಮದುವೆಯ ವಾಲೆಗೆ ಊದಿಸಿಬಿಡುವುದೇ ಅಂದರು ಖುಷಿಯಲ್ಲಿ ಶಿವರಾಮ್ ಅವರು. ಡ್ಯಾಡಿ, ಇವರಿಬ್ಬರ ಮದುವೆಯ ಜೊತೆ ಇನ್ನೊಂದು ಮದುವೆ ಕೂಡ ಬ್ಯಾಲೆನ್ಸ್ ಇದೆ. ಇಲ್ಲಿದ್ದಾಳಲ್ಲ
ನನಗೆ ಐಡಿಯಾಸ್ ಕೊಡುವ ಈ ಸೂಪರ್ ಪ್ಲಾನ್ ಮಾಸ್ಟರ್ ರಚನಾ ಮತ್ತೆ ನಮ್ಮ ಪ್ರತಾಪ್ ಇಬ್ಬರು ಪ್ರೀತಿಸ್ತಾ ಇದ್ದಾರೆ, ಅದು ಗೊತ್ತಾ ನಿಮಗೆ? ಹಾಗಾದರೆ ಇನ್ನೂ ಒಳ್ಳೆಯದಾಯಿತು ಬಿಡು, ಎರಡೂ ಜೋಡಿಗಳ ಮದುವೆಯ ಊಟ ಒಂದೇ ಚಪ್ಪರದಲ್ಲಿ. ವರೆವಾ, US ನಿಂದ ನನ್ನ ತಂಗಿಯನ್ನು ಈಗಲೇ ಕರೆಸಿಬಿಡೋಣ, ಏನಂತೀಯ ರಚ್ಚು? ಓಕೆ, ಐ ಆಮ್ ರೆಡಿ. ಲೇ ಗೂಬೆ, ಸ್ವಲ್ಪನಾದರೂ ನಾಚಿಕೆ ಅನ್ನೋದೇ ಇಲ್ವಲ್ಲೇ ನಿನಗೆ? ಐ ಆಮ್ ರೆಡಿ ಅಂತೆ ಎಂದು ಅವಳ ತಲೆಗೆ ಮೊಟಕಿದ ಪ್ರತಾಪ್ ಮಾತಿಗೆ ಎಲ್ಲರೂ ನಕ್ಕಿದ್ದರು. ಆರ್ಯನ್ ಅರ್ಹಾಳನ್ನು ಮಗುವಿನಂತೆ ಆರೈಕೆ ಮಾಡುತ್ತಿದ್ದ. ಅವನ ಪ್ರೀತಿಯ ಆರೈಕೆಯಲ್ಲಿ ಅವಳು ಬೇಗನೆ ಚೇತರಿಸಿಕೊಂಡಿದ್ದಳು. ಅವರಿಬ್ಬರ ಜೋಡಿಯನ್ನು ಕಂಡ ರುಕ್ಮಿಣಿ ಮತ್ತು ರಾಮಸ್ವಾಮಿ ದಂಪತಿಗಳು ತಮ್ಮ ಮಗಳ ಬಾಳಿನಲ್ಲಿ ಬಂದ ಖುಷಿಗೆ ಸಂತಸ ಪಟ್ಟಿದ್ದರು. ಶ್ರವಣ್ ಕಾವ್ಯ ಹಾಗೂ ಪ್ರತಾಪ್ ರಚನಾರ ಮದುವೆ ವಿಜೃಂಭಣೆಯಿಂದ ನೆರವೇರಿತ್ತು. ಪ್ರತಾಪ್ನ ಮನೆ ಹಾಗೂ ಮನದರಸಿಯಾಗಿ ರಚನಾ ಅವನ ಬಾಳಿಗೆ ಪ್ರವೇಶ ಮಾಡಿದ್ದರೆ, ಕಾವ್ಯ ಶ್ರವಣ್ನ ಬಾಳ ಸಂಗಾತಿಯಾಗಿ ಅವನ ಜೊತೆಯಾಗಿ 7 ಹೆಜ್ಜೆ ಇಟ್ಟಿದ್ದಳು. ಶ್ರವಣ್, ಈ ಹ್ಯಾಪಿ ಟೈಮಲ್ಲಿ ನಿನಗೆ ನನ್ನಿಂದ ಒಂದು ಸ್ಮಾಲ್ ಗಿಫ್ಟ್, ಇಲ್ಲ ಏನಬೇಡ ಎಂದು ಒಂದು ಫೈಲನ್ನು ಅವನ ಕೈಗೆ ಕೊಟ್ಟು, ಇದು ನಮ್ಮ ಇಡೀ ಮಂಗಳೂರಿನ ಬಿಸ್ನೆಸ್ ಬ್ರಾಂಚ್ ಹಾಗೂ ಅಲ್ಲಿನ ಆಸ್ತಿ ಮನೆ ಎಲ್ಲ ನಿನ್ನ ಹೆಸರಿನಲ್ಲಿದೆ. ಹೋಪ್ ನೀನದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತೀಯ ಎಂದು ಭಾವಿಸುತ್ತೇನೆ ಎಂದಾಗ ಶ್ರವಣ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಮಗ, ನಿನ್ನ ಭರವಸೆಯನ್ನು ನಾನೆಂದಿಗೂ ಸುಳ್ಳು ಮಾಡುವುದಿಲ್ಲ ಎಂದು ಖುಷಿಯಲ್ಲಿ ಅವನನ್ನು ಅಪ್ಪಿಕೊಂಡಿದ್ದ. ಜಯಸುಧಾ ಶಿವರಾಮ್ ಅವರಿಗೆ ಆರ್ಯನ್ ನಿರ್ಧಾರ ಸರಿ ಎನಿಸಿತು. ಅವನ ಬಗ್ಗೆ ಬಹಳ ಹೆಮ್ಮೆ ಎನಿಸಿತು ಅವರಿಗೆ. ಸಂತೋಷದಲ್ಲಿ ಅವನ ಬೆನ್ನು ತಟ್ಟಿದ್ದರು ಶಿವರಾಮ್ ಅವರು. ಲೋ ಆರ್ಯ, ನನ್ನದು ಒಂದು ಬೇಡಿಕೆ ಇದೆ ಕಣೋ, ನೀನದನ್ನು ನೆರವೇರಿಸಲೇಬೇಕು ಎಂದ ಸಾಗರ್. ಅದೇನು ಕೇಳು ಮಗ, ಅದೆಷ್ಟೇ ಕಷ್ಟ ಆದರೂ ಸರಿ, ನಿನ್ನ ಬೇಡಿಕೆಯನ್ನು ಫುಲ್ಫಿಲ್ ಮಾಡೇ ಮಾಡ್ತೀನಿ. ಅಂತ ದೊಡ್ಡದೇನಿಲ್ಲ, ಪಾಪುನ 1-2 ದಿನದ ಮಟ್ಟಿಗೆ ನಮ್ಮನೆಗೆ ಕಳಿಸು ಅಷ್ಟೇನಪ್ಪ. ನನ್ನ ಮಗನೇ, ನಿನ್ನ ಬೇಡಿಕೆ ಎಂದಾಗಲೇ ಗೊತ್ತಾಯಿತು, ನೀನೇನಾದರೂ ಇಂಥ ಡಬ್ಬಾ ಬೇಡಿಕೆನೇ ಕೇಳೋದು ಅಂತ. ಅದೆಲ್ಲ ಆಗಲ್ಲ, ನನ್ನ ಅರ್ಹ ನನ್ನ ಜೊತೆಯೇ ಇರಬೇಕು ಅಷ್ಟೇ. ರೀ ಪ್ಲೀಸ್ ರೀ, ಅಣ್ಣ ಮದುವೆ ಆದಾಗಿನಿಂದ ತನ್ಯಾ ಮತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲಿಲ್ಲ. 2 ದಿನ ಅಷ್ಟೇ ಅಲ್ವಾ, ಹೋಗಿ ಬರ್ತೀನಿ, ಒಪ್ಕೊಳ್ಳಿ ಪ್ಲೀಸ್. ಹಾಂ, ನೀವಿಬ್ಬರು ಅಣ್ಣ ತಂಗಿಯರು ಸರಿಯಾಗಿದ್ದೀರಾ. ನೆಕ್ಸ್ಟ್ ತವರಿಗೆ ಬಾ ತಂಗಿ ಪಾರ್ಟ್ 2 ಏನಾದರೂ ಮಾಡಿದರೆ ಆ ಡೈರೆಕ್ಟರ್ ಪಕ್ಕಾ ನಿಮಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡೋದು ಅನಿಸುತ್ತೆ. ಏನಾದರೂ ಮಾಡಿಕೊಂಡು ಹೋಗಿ ಎಂದು ಮುಖ ಒದಿಸಿಕೊಂಡ. ಆರ್ಯನ ಸ್ಥಿತಿಯನ್ನು ನೋಡಿ ಅವರೆಲ್ಲರಿಗೂ ನಗು ಬರುತ್ತಿತ್ತು. ಆದರೆ ಅರ್ಹ ಮತ್ತು ಅವನಿಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಕೊಡಲು ತಯಾರು ಮಾಡಿಕೊಂಡಿದ್ದರು ಅವರೆಲ್ಲರೂ. ಅಂದು ತನ್ನ ಕೆಲಸ ಮುಗಿಸಿಕೊಂಡು ರಾತ್ರಿಯ ವೇಳೆಗೆ ಬಂದ ಆರ್ಯನ್ ಮನೆಯ ತುಂಬೆಲ್ಲ ಸದ್ದು ಗದ್ದಲವನ್ನು ಕೇಳಿ ಒಳಗಡೆ ಬಂದಾಗ ಸಾಗರ್, ಪ್ರತಾಪ್, ಶ್ರವಣ್ ಎಲ್ಲರೂ ಜೋರು ಜೋರಾಗಿ ಮಗುತ್ತಾ ಮಾತನಾಡುವುದನ್ನು ಕಂಡು ಆಶ್ಚರ್ಯದಿಂದ, ಲೇ ನನ್ನ ಮಕ್ಕಳ, ನನ್ನನ್ನು ನನ್ನ ಹೆಂಡತಿಯಿಂದ ದೂರ ಮಾಡಿ ನೀವು ಮಾತ್ರ ಇಷ್ಟು ಜೋರಾಗಿ ನಗ್ತಾ ಇದ್ದೀರಲ್ಲ, ಸ್ವಲ್ಪನಾದರೂ ನಾಚಿಕೆ ಆಗಲ್ವಾ ನಿಮಗೆ? ಏನೋ ಮಗ, ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದ ಈ ಫ್ರೆಂಡ್ಸ್ಗಳಿಗಿಂತ ನಿನ್ನ ಹೆಂಡ್ತಿನೇ ಹೆಚ್ಚಾಗೋದ್ಲಲ್ಲ. ನಮಗಂತೂ ಈ ದುಃಖ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದರು ನಾಟಕ ಮಾಡುತ್ತಾ. ಹೋ ಗೆಳೆಯ, ಜೀವದ ಗೆಳೆಯ, ನಿಂಗೆ ಸಾನೆ ಕೋಪ ಕಣೋ. ಕೋಪಕ್ಕೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಕುಚುಕು ಕುಚುಕು ಕುಚುಕು, ನಾವು ಚಟಿ ದೋಸ್ತು ಕಣೋ. ಕುಚುಕು ಎಂದು ಹಾಡುತ್ತಾ ಎಲ್ಲರೂ ಅವನ ಸುತ್ತ ಕುಣಿಯಲು ಪ್ರಾರಂಭಿಸಿದರು. ಲೋ, ಯಾಕ್ರೋ ನನ್ನನ್ನು ಇಷ್ಟೊಂದು ಗೋಳೈಕೋತೀರಾ? ಅರ್ಹ ಬಂದಿದ್ದಳ ಇಲ್ವಾ? ಮೊದಲು ಅದನ್ನು ಹೇಳಿ. ಮೊದಲು ನಮ್ಮ ಜೊತೆ ಊಟ ಮಾಡು, ಆಂಟಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಆಮೇಲೆ ಅರ್ಹನ ನೋಡುವಿಯಂತೆ. ಕಮ್ ಕಮ್ ಎಂದ ಅವರೆಲ್ಲರ ಬಲವಂತಕ್ಕೆ ಊಟದ ಶಾಸ್ತ್ರ ಮಾಡುತ್ತಿದ್ದ. ಆದರೆ ಅವನ ಕಣ್ಣುಗಳು ಅರ್ಹಾಳನ್ನರಸಿ ಮನೆಯೆಲ್ಲ ಹುಡುಕಾಡುತ್ತಿದ್ದವು. ಆರ್ಯನ್, ಬೇಗ ಹೋಗಿ ಈ ಬಟ್ಟೆಗಳನ್ನು ಹಾಕಿಕೊಂಡು ರೆಡಿಯಾಗಿ ಬಾ ಎಂದಷ್ಟೇ ಹೇಳಿದ್ದ ಜಯಸುಧಾರು ಅಲ್ಲಿಂದ ಹೊರಟರು. ಅವನಿಗೆ ಎಲ್ಲ ವಿಚಿತ್ರ ಎನಿಸುತ್ತಿತ್ತು. ನೋಡು ಮಗ, ಇನ್ನು ನಾವಂತೂ ನಿನ್ನ ಜಾಸ್ತಿ ಸತಾಯಿಸಲ್ಲಪ್ಪ, ಬೇಗ ರೆಡಿಯಾಗಿ ಬಾ, ಆಮೇಲೆ ನಿಂಗೆ ಎಲ್ಲ ಗೊತ್ತಾಗುತ್ತೆ ಎಂದ ಅವರ ಮಾತಿಗೆ ಪ್ರಶ್ನಾರ್ಥಕವಾಗಿ ನೋಡುತ್ತಾ ರೂಮ್ ಕಡೆ ಹೊರಟ. ಅವನು 5 ನಿಮಿಷಕ್ಕೆ ತಯಾರಾಗಿ ಬಂದಾಗ ಹೊರಗಡೆ ಯಾರೂ ಇರಲಿಲ್ಲ. ಮಮ್ಮಿ, ಇಷ್ಟೊತ್ತಿನ ತನಕ ಇಲ್ಲೇ ನನ್ನ ತಲೆ ತಿನ್ನುತ್ತಿದ್ದ ಕಪಿಗಳೆಲ್ಲ ಎಲ್ಲಿಗೆ ಹೊರಟವು ಎಂದ ಕುತೂಹಲದಿಂದ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ, ಮೇಲೆ ರೂಮಿನಲ್ಲಿ ಅವರೆಲ್ಲರೂ ನಿನಗೋಸ್ಕರ ಏನೋ ಸರ್ಪ್ರೈಸ್ ಇಟ್ಟಿದ್ದಾರಂತೆ, ಹೋಗಿ ನೋಡು ಎಂದು ನಕ್ಕರು ಜಯಿಸಿದ. ಅವರ ಮಾತು ಕೇಳಿ ರೂಮಿಗೆ ಬಂದ ಅವನು ಬಾಗಿಲು ತೆರೆಯುತ್ತಲೇ ಇಡೀ ರೂಮು ಹೂಗಳಿಂದ ಅಲಂಕೃತವಾಗಿದ್ದನ್ನು ನೋಡಿ, ಓಹೋ ಇದೇನಾ ಇವರೆಲ್ಲರೂ ನನಗೆ ಕೊಡಬೇಕು ಎಂದಿದ್ದ ಸರ್ಪ್ರೈಸ್,
ಥ್ಯಾಂಕ್ ಯು ಸೋ ಮಚ್ ಕಣ್ರೋ ಎಂದು ಅರ್ಹಾಗಾಗಿ ಕಾಯುತ್ತಾ ಕುಳಿತ. ಮದುಮಗಳಂತೆ ಅಲಂಕಾರವಾಗಿ ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ಲಜ್ಜೆಯಿಂದ ಬಂದ ಅರ್ಹಾಳನ್ನು ನೋಡಿ ಆರ್ಯಾಗೆ ನಿಜವಾಗಲೂ ಇದು ಕನಸೋ ನನಸೋ ಎಂದು ತಿಳಿಯದಂತಾಗಿ ಅವಳ ಅಂದವನ್ನು ನೋಡಿ ನಿಂತಲ್ಲೇ ಮೈಮರೆತು ಹೋಗಿದ್ದ. ರೀ ಎಂದ ಅವಳ ಕೂಗಿಗೆ ಅರ್ಹಾ, ಇದು ನಿಜವಾಗಲೂ ನೀನೇನಾ ಎಂದು ಅವಳ ಕೆನ್ನೆಯನ್ನು ಜೋರಾಗಿ ಚಿವುಟಿದ. ಇದು ಕನಸಲ್ಲ, ನಿಜ ರೀ, ನಾನೇ ನಿಮ್ಮ ಅರ್ಹಾ ಎಂದಳು ನಾಚಿಕೆಯಲ್ಲಿ ಕೆಂಪಾಗುತ್ತಾ. ರೀ, ನಾನು ನಿಮಗೆ ಒಂದು ವಿಷಯ ಕೇಳುತ್ತೇನೆ, ಹೇಳ್ತೀರಾ? ಕೇಳು ಎಂದ ಅವಳ ಸುಂದರವಾದ ಕಣ್ಣುಗಳನ್ನೇ ನೋಡುತ್ತಾ. ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಾ? ಅವಳಿಗೆ ಉತ್ತರಿಸಲು ಗಂಟಲನ್ನು ಸರಿ ಮಾಡಿಕೊಂಡ. ಆದರೆ ಅಷ್ಟರಲ್ಲಿ ಮಂಚದ ಕೆಳಗಡೆಯಿಂದ ಗುಸುಗುಸು ಸದ್ದನ್ನು ಕೇಳಿಸಿಕೊಂಡ ಆರ್ಯನ್. ಅರ್ಹಾ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಮಂಚದ ಕೆಳಗಡೆ ಇರುವ ಮಂಗಗಳನ್ನೆಲ್ಲ ಮೊದಲು ಹೊರಗಡೆ ಹಾಕಬೇಕು. ಮಂಗಗಳು ಇಲ್ಲಿ ಎಲ್ಲಿಂದ ಮಂಗಗಳು ಬರುತ್ತವೆ? ನೀವೇನು ಹೇಳ್ತಾ ಇದ್ದೀರಾ? ಈಗ ನೀವೇ ಹೊರಗಡೆ ಬಂದರೆ ಸರಿ, ಇಲ್ಲ ಅಂದರೆ ಪಟಾಕಿ ಹಚ್ಚಿ ಮಂಚದ ಕೆಳಗೆ ಹಾಕ್ತೀನಿ ಅಷ್ಟೇ. ಎಲ್ಲ ಬನ್ನಿ ಆಚೆ ಎಂದಾಗ ಸಾಗರ್, ಗಮ್ಯ, ಪ್ರತಾಪ್, ರಚನಾ ಹಾಗೂ ಶ್ರವಣ್ ಮತ್ತು ಕಾವ್ಯ ಎಲ್ಲರೂ ಹೊರಗಡೆ ಹೊಂದಿದ್ದರು. ಅಯ್ಯೋ ನಕ್ಷತ್ರ ಕಣ್ಣನ ಮಕ್ಕಳ, ಯಾಕ್ರು ನಮ್ಮ ಬೆನ್ನು ಬಿಡದ ಭೂತಗಳ ಥರ ನಮ್ಮಿಂದೇನೆ ಬಿದ್ದಿದ್ದೀರಾ? ಪ್ಲೀಸ್ ಇವತ್ತಾದರೂ ನಮ್ಮ ಪಾಡಿಗೆ ನಮ್ಮನ್ನು ಬಿಡ್ರಪ್ಪ ಎಂದು ಕೈ ಮುಗಿದ. ಲೋ ಮಗ, ಹಿಂಗೆ ನಮ್ಮ ಸರ್ಪ್ರೈಸ್ ನಿನಗಿಷ್ಟ ಆಯ್ತಾ? ಹೋ, ತುಂಬ ಇಷ್ಟ ಆಯಿತು ಕಣ್ರಪ್ಪ. ಮೊದಲು ನೀವೆಲ್ಲ ಇಲ್ಲಿಂದ ದಯಮಾಡಿಸಿದರೆ ನಮಗೆ ಅದೇ ದೊಡ್ಡ ಸರ್ಪ್ರೈಸ್. ಓಕೆ, ಕೂಲ್ ಮಗ, ಕೂಲ್, ಇಲ್ಲಿಂದ ಹೋಗ್ತೀವಿ. ಆದರೆ ಒಂದೇ ಒಂದು ಕಂಡೀಷನ್, ನೀನು ಅರ್ಹಾನ ಎಷ್ಟು ಪ್ರೀತಿಸ್ತೀಯಾ ಅಂತ ನಮ್ಮೆಲ್ಲರ ಮುಂದೆ ಹೇಳಬೇಕು. ಆಗಲೇ ನಾವೆಲ್ಲ ಇಲ್ಲಿಂದ ಹೋಗೋದು. ಇವತ್ತು ನೀವು ನನ್ನ ಬಿಡಲ್ಲ ಅಂತ ಕಾಣುತ್ತೆ. ಓಕೆ, ಹೇಳ್ಬಿಡ್ತೀನಿ ಎಂದು ಅರ್ಹಾಳ ಕಣ್ಣಲ್ಲಿ ಕಣ್ಣಿಡುತ್ತಾ, ನನಗೆ ಕವತೆಗಳೆಲ್ಲ ಹೇಳಲು ಬರುವುದಿಲ್ಲ, ಆದರೂ ನಮ್ಮ ಸ್ಟೈಲ್ನಲ್ಲಿ ಹೇಳುತ್ತೇನೆ ಕೇಳಿ. ನಾನು ಉಸಿರಾಡೋ ಗಾಳಿಗಿಂತ, ನಾನು ಕುಡಿಯೋ ನೀರಿಗಿಂತ, ನಾನು ನೋಡೋ ನೋಟಕ್ಕಿಂತ ಅಂಡ್ ನನಗಿಂತ ಹೆಚ್ಚು ಅರ್ಹಾನ ಪ್ರೀತಿಸ್ತೀನಿ. ಐ ಲವ್ ಯು ಅರ್ಹಾ ಎಂದ ಅವನ ಮಾತುಗಳಿಗೆ ಅರ್ಹಾ ನಿಂತಲ್ಲೇ ನಾಚಿ ನೀರಾಗಿದ್ದಳು. ವಾಹ್, ಕ್ಯಾ ಬಾತ್ ಹೇ, ಸೂಪರ್ ಕಣೋ ನೀನು ಎಂದು ಎಲ್ಲರೂ ಚಪ್ಪಾಳೆ ತಟ್ಟಿದರು. ಇನ್ನಾಯ್ತಲ್ಲ, ಹೀಗಾದರೂ ಹೊರಗಡೆ ಹೋಗ್ತೀರಾ? ಓಕೆ, ಹೋಗ್ತೀವಿ, ಆಲ್ ದ ಬೆಸ್ಟ್ ಎಂದು ಎಲ್ಲರೂ ಅಲ್ಲಿಂದ ಹೊರಟಿದ್ದರು. ಅವರೆಲ್ಲ ಹೋದ ಕೂಡಲೇ ಬಾಗಿಲನ್ನು ಲಾಕ್ ಮಾಡಿದ ಆರ್ಯನ್ ಅವಳ ಜೊತೆ ಏನು ಮಾತನಾಡಬೇಕೆಂದು ತಿಳಿಯದೆ, ಅರ್ಹಾ, ನಿನಗೆ ನಮ್ಮ ಫಸ್ಟ್ ನೈಟ್ ದಿನ ನೆನಪಿದೆಯಾ? ಅವತ್ತು ನೀನು ನನ್ನ ಬಾಯಿ ತುಂಬ ಲಾಡನ್ನು ತುರುಕಿದ್ದೀಯಲ್ಲ ಎಂದು ಜೋರಾಗಿ ನಕ್ಕ. ನೀವದನ್ನು ಇನ್ನೂ ನೆನಪಿಟ್ಕೊಂಡಿದ್ದೀರಾ? ಹೋಗಿ, ನೀವು ನನ್ನನ್ನು ಮಾತನಾಡಿಸಬೇಡಿ ಎಂದು ಮುಖ ತಿರುಗಿಸಿದಳು ಹುಸಿಮುನಿಸಿನಿಂದ. ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡ ಆರ್ಯನ್, ನನ್ನ ರಾಣಿಯವರು ಮುನಿಸಿಕೊಂಡರೆ ತುಂಬ ಕ್ಯೂಟ್ ಆಗಿ ಕಾಣುತ್ತಾರೆ. ಈಗ ನಿಮ್ಮ ಮುನಿಸು ಹೋಗುವುದಕ್ಕೆ ನನಗೇನು ಶಿಕ್ಷೆ? ಅಪ್ಪಣೆ ಮಾಡಿ ನನ್ನ ಶ್ರೀಮತಿ ಎಂದು ಅವಳ ಮುಂದೆ ತಲೆ ಬಾಗಿದ. ಅವನ ಕೈಯನ್ನು ತನ್ನ ಕೆನ್ನೆಗಳ ಮೇಲಿಡುತ್ತಾ, ಈ ಕೂಡಲೇ ನೀವು ನನಗೆ 100 ಮುತ್ತುಗಳ ಮುದ್ರೆ ಹೊತ್ತಬೇಕು, ಇದೇ ನಿಮಗೆ ವಿಧಿಸಿರುವ ಶಿಕ್ಷೆ ಎಂದಳು ಅವನ ಕಡೆ ಕಣ್ಣೊಡೆಯುತ್ತಾ. ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಆರ್ಯನ್ ಅವಳ ಮುದ್ದಾದ ಮುಖವನ್ನು ಮನಸಾರೆ ಮುದ್ದಿಸಿದ್ದ. ಅವನ ಬಿಸಿಯುಸಿರ ಸ್ಪರ್ಶಕ್ಕೆ ಅವನ ತೋಳ ತೆಕ್ಕೆಯಲ್ಲಿ ಕರಗಿ ಹೋಗಿದ್ದಳು ಅರ್ಹಾ. ಹೊರಗಡೆ ಕಿಟಕಿಯಲ್ಲಿ ಅವರನ್ನೇ ಎಣಕುತ್ತಿದ್ದ ಚಂದ್ರಮ ಅವರ ಪ್ರಣಯವನ್ನು ನೋಡಿ ನಾಚುತ್ತಾ ಮೋಡಗಳ ಮರೆಯಲ್ಲಿ ಮುಳುಗಿ ಹೋದ.